ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಭೀಮ ದುರ್ಯೋಧನರ ಗದಾ ಯುದ್ಧ ವರ್ಣನೆ ಎಂಬ 58ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ದೃಢ ಮನಸ್ಸುಳ್ಳ ದುರ್ಯೋಧನನು ಭೀಮಸೇನನನ್ನು ಕಂಡು ಗರ್ಜಿಸುತ್ತಾ ಅತಿವೇಗದಿಂದ ಅವನಿಗೆದಿರಾಗಿ ಓಡಿದನು. ಅವರು ಕೊಂಬುಗಳುಳ್ಳ ಎರಡು ವೃಷಭಗಳಂತೆ ಒಬ್ಬರ ಮೇಲೊಬ್ಬರು ನುಗ್ಗಿದರು. ಅವರ ಪ್ರಹಾರಗಳ ಶಬ್ದವು ದೊಡ್ಡ ಗುಡುಗಿನಂತೆ ಕೇಳಿಸಿತು. ಇಂದ್ರ ಪ್ರಹ್ಲಾದರಂತೆ ಒಬ್ಬರನ್ನೊಬ್ಬರು ಹಿಡಿದುಕೊಳ್ಳಬೇಕೆಂದು ಮುಂದೆ ಬಿದ್ದ ಆ ಇಬ್ಬರಿಗೂ ರೋಮಾಂಚನವನ್ನುಂಟು ಮಾಡುವ ಮಹಾಯುದ್ಧವು ನಡೆಯಿತು. ಗದೆಯನ್ನು ಕೈಯಲ್ಲಿ ಹಿಡಿದು ರಕ್ತ ದಿಗ್ಧ ಗಾತ್ರರಾದ ಆ ಇಬ್ಬರು ಪುಷ್ಪಿಸಿರುವ ಪಲಾಶ ವೃಕ್ಷಗಳಂತೆ ಕಾಣಿಸಿದರು. ಆ ಭಯಂಕರವಾದ ಮಹಾಯುದ್ಧವು ನಡೆಯುತ್ತಿರುವಾಗ ಆಕಾಶವು ಮಿಂಚು ಹುಳುಗಳಿಂದ ತುಂಬಿದಂತೆ ದರ್ಶನೀಯವಾಗಿದ್ದಿತು. ಅಂತಹ ಸಂಕುಲ ಯುದ್ಧವು ನಡೆಯುತ್ತಿರುವಾಗ ನಡುವೆ ಅವರಿಬ್ಬರಿಗೂ ಬಳಲಿಕೆ ತೋರಿತು. ಇಬ್ಬರು ಮುಹೂರ್ತ ಕಾಲದವರೆಗೆ ವಿಶ್ರಾಂತಿಯನ್ನು ತೆಗೆದುಕೊಂಡು ತಿರುಗಿ ವಿಚಿತ್ರವಾದ ತಮ್ಮ ಗದೆಗಳನ್ನೆತ್ತಿಕೊಂಡು ಯುದ್ಧ ಮಾಡತೊಡಗಿದರು. ಹೆಣ್ಣಾನೆಯ ನಿಮಿತ್ತವಾಗಿ ಹೋರಾಡುವ ಎರಡು ಗಂಡಾನೆಗಳಂತೆ ಸಮಾನ ವೀರ್ಯವುಳ್ಳ ಅವರಿಬ್ಬರು ಕೈಯಲ್ಲಿ ಗದೆಯನ್ನೆತ್ತಿ ನಿಂತಿರುವುದನ್ನು ನೋಡಿ ದೇವ ದಾನವ ಗಂಧರ್ವರೆಲ್ಲರೂ ಬೆರಗಾದರು. ಎಲ್ಲ ಪ್ರಾಣಿಗಳಿಗೂ ಅವರ ಜಯದಲ್ಲಿ ಸಂಶಯವು ಹುಟ್ಟಿತು. ಪರಸ್ಪರ ಸೋದರರಾಗಿದ್ದು ಅವರು ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕಾಗಿ ಹೊಂಚು ಹಾಕುತ್ತಿದ್ದರು. ಅವರಿಬ್ಬರು ಯಮದಂಡದಂತೆಯೋ ಇಂದ್ರನ ವಜ್ರಾಯುಧದಂತೆಯೋ ಭಯಂಕರವೂ ಶತ್ರುನಾಶಕವೂ ಆದ ಗದಾಯುಧಗಳನ್ನು ಹಿಡಿದು ನಿಂತಿರುವುದನ್ನು ಜನರೆಲ್ಲ ಬೆರಗಾಗಿ ನೋಡುತ್ತಿದ್ದರು. ಯುದ್ಧದಲ್ಲಿ ಭೀಮನು ಗದೆಯನ್ನು ಸುತ್ತಿಸುವಾಗ ಒಂದು ಮುಹೂರ್ತ ಕಾಲದವರೆಗೆ ಘೋರವಾದ ಶಬ್ದ ಉಂಟಾಯಿತು. ಆಗ ದುರ್ಯೋಧನನು ತನಗಿದಿರಾಗಿ ಬರುತ್ತಿರುವ ಭೀಮನನ್ನು ಎಣೆಯಿಲ್ಲದ ವೇಗವುಳ್ಳ ಅವನ ಗದೆಯನ್ನು ನೋಡಿ ವಿಸ್ಮಿತನಾದನು. ವೃಕೋದರನಾದರೂ ವಿಚಿತ್ರ ಮಂಡಲ ಸಂಚಾರಗಳಿಂದ ನೋಡುವವರಿಗೆ ಆಶ್ಚರ್ಯವನ್ನುಂಟು ಮಾಡುವಂತೆ ಕಾಣಿಸುತ್ತಿದ್ದನು. ಆಹಾರಕ್ಕಾಗಿ ಹೊಂಚು ಹಾಕುವ ಎರಡು ಬೆಕ್ಕುಗಳಂತೆ ಅವರಿಬ್ಬರು ಒಬ್ಬರನ್ನೊಬ್ಬರು ಕೊಲ್ಲುವ ಪ್ರಯತ್ನಕ್ಕಾಗಿ ಹೊಂಚು ಹಾಕುತ್ತಿದ್ದರು. ಆಗ ಭೀಮಸೇನನು ವಿಚಿತ್ರವಾದ ಮಂಡಲ ಗತಿಗಳು, ಹಿಂದು ಮುಂದಕ್ಕೆ ಸರಿಯುವ ಗತಪ್ರಸ್ಥಾತಗಳು, ಗೋಮೂತ್ರಿತ ಗತಿಗಳು, ಆಗಾಗ ಅಲ್ಲಲ್ಲಿ ನಿಲ್ಲುವ ರೀತಿಗಳು ಇವುಗಳಿಂದ ವಿಚಿತ್ರವಾಗಿ ಸಂಚರಿಸುತ್ತಿದ್ದನು. ಗದಾ ಯುದ್ಧದಲ್ಲಿ ಸುಶಿಕ್ಷಿತರಾದ ಅವರಿಬ್ಬರು ಆಯುಧಗಳನ್ನು ಬೀಸುವುದು, ಆಗಾಗ ಹೊಡೆದಾಟವನ್ನು ನಿಲ್ಲಿಸುವುದು, ಸುತ್ತಿ ಓಡುವುದು, ಇದಿರಿಸಿ ಬರುವುದು, ಹಾಗೆಯೇ ಆಕ್ಷೇಪ, ಅವಸ್ಥಾಪನ, ವಿಗ್ರಹ, ಮತ್ಸ್ಯೋದ್ಯತ, ಗುರುವೃತ್ತ, ಅವಪ್ಲುತ, ಉಪಪ್ಲುತ, ಉಪನ್ಯಸ್ತ, ಅಪನ್ಯಸ್ತ ಮುಂತಾದ ನಾನಾ ಬಗೆಯ ವರಿಸೆಗಳಿಂದ ಒಬ್ಬರನ್ನೊಬ್ಬರು ಪ್ರಹರಿಸುತ್ತಿದ್ದರು. ಆಗಾಗ ಒಬ್ಬರನ್ನೊಬ್ಬರು ಹೊಂಚು ಹಾಕಿ ಹೊಡೆಯುವರು. ಇದಿರಾಳಿಯ ಪ್ರಹಾರವನ್ನು ಉಪಾಯದಿಂದ ತಪ್ಪಿಸಿಕೊಂಡು ಅವನನ್ನು ವಂಚಿಸುವರು. ತಿರುಗಿ ವಿವಿಧ ಗತಿಗಳಿಂದ ಸುತ್ತಿ ಬರುವರು. ಹೀಗೆ ಅವರಿಬ್ಬರು ಯುದ್ಧ ಕ್ರೀಡೆಗಳನ್ನೆಲ್ಲ ತೋರಿಸುತ್ತಿದ್ದರು. ಎರಡು ಮಹಾಗಜಗಳು ತಮ್ಮ ಕೊಂಬುಗಳಿಂದ ಒಂದನ್ನೊಂದು ಹೊಡೆಯುವಂತೆ ಗದೆಗಳಿಂದ ಹೊಡೆದು ಇಬ್ಬರು ರಕ್ತದಿಂದ ತೊಯ್ದ ಮೈಯೊಡನೆ ಕಾಣಿಸುತ್ತಿದ್ದರು. ಅವರಿಬ್ಬರಿಗೂ ಮಧ್ಯಾಹ್ನದ ಮೇಲೆ ಇಂದ್ರ ವೃತ್ರರಿಗೆ ಹೇಗೋ ಹಾಗೆ ಭಯಂಕರ ಯುದ್ಧವಾಯಿತು. ವಿಚಿತ್ರ ಗತಿಗಳಿಂದ ಯುದ್ಧ ಕ್ರೀಡೆಯನ್ನಾಡುತ್ತಿದ್ದ ಅವರಿಬ್ಬರು ಮಂಡಲ ಗತಿಗಳನ್ನು ಹಿಡಿದು ಗದಾ ಪಾಣಿಗಳಾಗಿ ಹೋರಾಡುವಾಗ ದುರ್ಯೋಧನನು ಬಲಕ್ಕೂ ಭೀಮಸೇನನು ಎಡಕ್ಕೂ ಸುತ್ತಿ ಬರುತ್ತಾ ಇಬ್ಬರು ಸಂಧಿಸಿದಾಗ ನಿನ್ನ ಮಗನು ತನ್ನ ಗದೆಯಿಂದ ಭೀಮನ ಪಾರ್ಶ್ವ ಭಾಗಕ್ಕೆ ಹೊಡೆದನು. ಆದರೇನು, ಭೀಮನು ಆ ಪ್ರಹಾರವನ್ನು ಲಕ್ಷ್ಯ ಮಾಡದೆ ತನ್ನ ಮಹಾಗದೆಯನ್ನು ಕೈಯಿಂದ ಸುತ್ತಿಸುತ್ತಿದ್ದನು. ಇಂದ್ರನ ವಜ್ರದಂತೆಯೋ ಯಮದಂಡದಂತೆಯೋ ಘೋರವಾಗಿ ಭೀಮನ ಕೈಯಲ್ಲಿ ಆಡುತ್ತಿದ್ದ ಆ ಗದೆಯನ್ನು ನೋಡಿ ಎಲ್ಲರಿಗೂ ಭೀತಿ ಹುಟ್ಟಿತು. ಗದೆಯನ್ನು ಬೀಸುತ್ತಾ ಬರುವ ಭೀಮನನ್ನು ನೋಡಿದೊಡನೆ ನಿನ್ನ ಮಗನು ಕೋಪದಿಂದ ತನ್ನ ಗದೆಯನ್ನು ಸುತ್ತಿಸುತ್ತಾ ಮುಂದೆ ಬಂದನು. ನಿನ್ನ ಮಗನು ಆ ಗದೆಯನ್ನು ಸುತ್ತಿಸಿದಾಗ ಉಂಟಾದ ಗಾಳಿಯ ವೇಗದಿಂದಲೇ ಭಯಂಕರವಾದ ಶಬ್ದವೊಂದುಂಟಾಯಿತು. ಆ ಗದೆಯಿಂದ ಕಿಡಿಗಳು ಹೊರಡಲಾರಂಭಿಸಿದವು. ವಿವಿಧ ಗತಿಗಳಿಂದ ಸುತ್ತಿ ಸುತ್ತಿ ಬರುತ್ತಿದ್ದ ನಿನ್ನ ಮಗನು ಭೀಮನಿಗಿಂತಲೂ ಮೇಲೆಂಬ ಭಾವನೆಯು ಜನಗಳಲ್ಲಿ ಹುಟ್ಟುತ್ತಿತ್ತು. ಅದರಂತೆಯೇ ಅತ್ತಲಾಗಿ ಭೀಮನು ಬೀಸುತ್ತಿದ್ದ ದೊಡ್ಡ ಗದೆಯಿಂದ ಭಯಂಕರ ಶಬ್ದವು ಉಗ್ರ ಜ್ವಾಲೆಯು ಹೊರಡುತ್ತಿದ್ದವು. ದುರ್ಯೋಧನನು ಅಯೋಮಯವಾದ ತನ್ನ ಗದೆಯನ್ನು ತಿರುಗಿಸುತ್ತಾ ಬಂದನು. ಆ ದುರ್ಯೋಧನನ ಗದಾ ವೇಗವು ಪಾಂಡವರಿಗೂ ಸಾತ್ಯಕಿ ಮೊದಲಾದವರೆಲ್ಲರಿಗೂ ಭೀತಿಜನಕವಾಯಿತು. ಕೊನೆಗೆ ಭೀಮ ದುರ್ಯೋಧನರಿಬ್ಬರೂ ಸಮೀಪಿಸಿ ಒಬ್ಬರನ್ನೊಬ್ಬರು ಗದೆಯಿಂದ ಹೊಡೆದರು. ಯುದ್ಧಕ್ಕೆ ಎದೆಗೊಟ್ಟು ನಿಶ್ಚಲವಾಗಿ ನಿಂತಿದ್ದ ಭೀಮನನ್ನು ನೋಡಿ ನಿನ್ನ ಮಗನು ಆಶ್ಚರ್ಯ ಗತಿಗಳಿಂದ ಮೇಲೆ ಮೇಲೆ ಪ್ರಹರಿಸುವುದಕ್ಕೆ ಹೊಂಚು ಹಾಕಿ ಬರುತ್ತಿದ್ದನು. ಇಷ್ಟರಲ್ಲಿ ಭೀಮನು ಕೋಪದಿಂದ ದುರ್ಯೋಧನನ ಗದೆಯನ್ನು ತನ್ನ ಗದೆಯಿಂದ ಹೊಡೆದನು. ಆ ಎರಡು ಗದೆಗಳ ಸಂಘಟ್ಟನದಿಂದ ಉಂಟಾದ ಶಬ್ದವು, ಅದರಿಂದ ಉಂಟಾದ ಕಿಡಿಗಳು, ಎರಡು ವಜ್ರಾಯುಧಗಳ ಅನ್ಯೋನ್ಯ ಆಘಾತದಿಂದ ಉಂಟಾಗದ ಶಬ್ದದಂತೆ ಭಯಂಕರವಾಯಿತು.
ಭೀಮನ ಗದಾ ಪ್ರಯೋಗದಿಂದ ಭೂಮಿಯು ಗಡಗಡನೆ ನಡುಗಿತು. ಆ ಗದೆಯಿಂದ ತನ್ನ ಗದೆಯ ವೇಗವು ಪ್ರತಿಹತವಾದುದನ್ನು ನೋಡಿ ಇದಿರಾನೆಯನ್ನು ಕಂಡು ಕೋಪಗೊಂಡ ಮದದಾನೆಯಂತೆ ದುರ್ಯೋಧನನು ಅತ್ಯಂತ ಕೋಪಾವಿಷ್ಟನಾದನು. ಆಗ ದುರ್ಯೋಧನನು ಗದೆಯನ್ನು ಎಡಪಾರ್ಶ್ವವಾಗಿ ಸುತ್ತಿಸುತ್ತಾ ಭಯಂಕರ ವೇಗವುಳ್ಳ ಆ ಗದೆಯಿಂದ ಭೀಮನ ತಲೆಯ ಮೇಲೆ ಹೊಡೆದನು. ಆ ಪ್ರಹಾರ ವೇಗಕ್ಕೂ ಭೀಮನು ಸ್ವಲ್ಪವೂ ಕದಲದೆ ನಿಂತನು. ಹಾಗೆ ಗದೆಯಿಂದ ಹೊಡೆಯಲ್ಪಟ್ಟಾಗಲೂ ಭೀಮನು ತಾನಿದ್ದ ಸ್ಥಳದಿಂದ ಒಂದು ಅಡಿಯಷ್ಟು ಕದಲದೆ ನಿಶ್ಚಲನಾಗಿ ನಿಂತಿದ್ದುದನ್ನು ನೋಡಿ ಸೈನ್ಯಗಳೆಲ್ಲವೂ ಆಶ್ಚರ್ಯದಿಂದ ಹೊಗಳಿದವು. ಆಮೇಲೆ ಭಯಂಕರ ಪರಾಕ್ರಮವುಳ್ಳ ಆ ಭೀಮನು ಬಂಗಾರದಿಂದ ಅಲಂಕೃತವಾದ ತನ್ನ ದೊಡ್ಡ ಗದೆಯನ್ನು ದುರ್ಯೋಧನನ ಮೇಲೆ ಪ್ರಯೋಗಿಸಿದನು. ದುರ್ಯೋಧನನು ಆ ಪ್ರಹಾರವನ್ನು ತನ್ನ ಸಂಚಾರ ಲಾಘವದಿಂದ ತಪ್ಪಿಸಿಕೊಂಡು ವ್ಯರ್ಥ ಮಾಡಿದನು. ಆಗ ಎಲ್ಲರೂ ಆಶ್ಚರ್ಯಪಟ್ಟರು. ಭೀಮನಿಂದ ಪ್ರಯೋಗಿಸಲ್ಪಟ್ಟ ಆ ಗದೆಯು ದೊಡ್ಡ ಸಿಡಿಲಿನಂತೆ ಶಬ್ದಿಸುತ್ತಾ ಬಂದು ಕೊನೆಗೆ ವ್ಯರ್ಥವಾಗಿ ಭೂಮಿಯಲ್ಲಿ ಬಿದ್ದಾಗ ಭೂಮಿಯು ನಡುಗಿಬಿಟ್ಟಿತು. ಆಗ ದುರ್ಯೋಧನನು ಹುಚ್ಚು ಹಿಡಿದವನು ನೆಗೆದಾಡುವಂತೆ ಆಗಾಗ ಮೇಲಕ್ಕೆ ಹಾರುತ್ತಾ ಭೀಮನ ಗದೆಯು ವಿಫಲವಾಗಿ ಬೀಳುವಂತೆ ಮಾಡಿ ಅವನನ್ನು ವಂಚಿಸಿದುದಲ್ಲದೆ ಬಹುಕೋಪದಿಂದ ಭೀಮನ ಎದೆಯನ್ನು ತನ್ನ ಗದೆಯಿಂದ ಹೊಡೆದನು. ಆ ಮಹಾಯುದ್ಧದಲ್ಲಿ ನಿನ್ನ ಪುತ್ರನ ಗದೆಯ ಪ್ರಹಾರದಿಂದ ನೊಂದ ಭೀಮನು ಏನು ಮಾಡುವುದೆಂದು ತಿಳಿಯದೆ ಸ್ತಬ್ಧನಾಗಿದ್ದನು. ಭೀಮನು ಅಂತಹ ಸ್ಥಿತಿಯಲ್ಲಿರುವಾಗ ಸೋಮಕರು ಪಾಂಡವರು ತಮ್ಮ ಸಂಕಲ್ಪವು ವ್ಯರ್ಥವಾಯಿತೆಂದು ಮನಸ್ಸಿನಲ್ಲಿ ಅಸಂತುಷ್ಟರಾದರು. ಭೀಮನು ಆ ಪ್ರಹಾರದಿಂದ ಆನೆಯಂತೆ ಬಹಳ ಕೋಪಗೊಂಡವನಾಗಿ ಮತ್ತೊಂದು ಆನೆಯಂತೆ ನಿಂತಿರುವ ನಿನ್ನ ಕುಮಾರನ ಕಡೆಗೆ ಗದೆಯನ್ನೆತ್ತಿಕೊಂಡು ವೇಗದಿಂದ ಓಡಿದನು. ಗದೆಯನ್ನು ಪ್ರಯೋಗಿಸುವುದರಲ್ಲಿ ಬಹಳ ಸಮರ್ಥನಾದ ಭೀಮನು ನಿನ್ನ ಕುಮಾರನ ಸಮೀಪಕ್ಕೆ ಬಂದು ಗದೆಯನ್ನು ಸುತ್ತಿಸಿ ದುರ್ಯೋಧನನ ಪಾರ್ಶ್ವ ಭಾಗಕ್ಕೆ ಹೊಡೆದನು. ಅವನು ಆ ಪ್ರಹಾರದಿಂದ ಮನಗುಂದಿದವನಾಗಿ ಎರಡು ಮಂಡಿಗಳನ್ನು ಭೂಮಿಯಲ್ಲಿ ಊರಿ ಕೆಳಗೆ ಬಿದ್ದನು. ದುರ್ಯೋಧನನು ಬಿದ್ದೊಡನೆ ಸಂಜಯರಲ್ಲಿ ದೊಡ್ಡ ಕೋಲಾಹಲವು ಆರಂಭವಾಯಿತು. ನಿನ್ನ ಕುಮಾರನು ಆ ಸಂಜಯರ ಕೂಗಾಟವನ್ನು ಕೇಳಿ ಸಹಿಸದೆ ಮತ್ತಷ್ಟು ಕೋಪಗೊಂಡನು. ಮಹಾಬಲಶಾಲಿಯಾದ ದುರ್ಯೋಧನನು ಮಹಾಸರ್ಪದಂತೆ ಬುಸುಗುಟ್ಟಂತ ಎದ್ದು ನಿಂತು ಎರಡು ಕಣ್ಣುಗಳಿಂದಲೂ ಭೀಮಸೇನನನ್ನು ದಗಿಸುವಂತೆ ನೋಡಿದನು. ಆಮೇಲೆ ಭರತ ಶ್ರೇಷ್ಠನಾದ ದುರ್ಯೋಧನನು ಆ ಯುದ್ಧದಲ್ಲಿ ಭೀಮನ ತಲೆಯನ್ನು ಭೇದಿಸುವವನಂತೆ ಕೈಯಲ್ಲಿ ಗದೆಯನ್ನೆತ್ತಿಕೊಂಡು ಭೀಮನಿಗೆ ಎದುರಾಗಿ ಓಡಿಬಂದು ಭೀಮನ ಹಣೆಯ ಮೇಲೆ ಹೊಡೆದನು. ಆದರೇನು, ಆಗಲೂ ಭೀಮನು ಕದಲಲಿಲ್ಲ. ಗದಾ ಪ್ರಹಾರದಿಂದ ಮೈಯಲ್ಲಿ ಹರಿಯುವ ರಕ್ತಧಾರೆಯೊಡನೆ ಆಗ ಭೀಮನು ಮಧೋತ್ಕಟವಾದ ಆನೆಯಂತೆ ಪ್ರಕಾಶಿಸಿದನು. ಆಮೇಲೆ ಭೀಮನು ವಜ್ರಾಯುಧಕ್ಕೂ ಸಿಡಿಲಿಗೂ ಸಮಾನವಾದ ಶಬ್ದವುಳ್ಳ ತನ್ನ ಮಹಾಗದೆಯನ್ನು ಕೈಗೆತ್ತಿಕೊಂಡು ಬಂದು ಬಲವಾಗಿ ವೈರಿಯನ್ನು ಹೊಡೆದನು. ಭೀಮಸೇನನಿಂದ ಹೊಡೆಯಲ್ಪಟ್ಟ ದುರ್ಯೋಧನನಿಗೆ ಆಗ ದೇಹದ ಕೀಲುಗಳೆಲ್ಲ ಕದಲಿದುದರಿಂದ ಕಾಡಿನಲ್ಲಿ ಚೆನ್ನಾಗಿ ಪುಷ್ಪಿಸಿ ಬಿರುಗಾಳಿಯ ವೇಗಕ್ಕೆ ಸಿಕ್ಕಿ ಆಡುತ್ತಿರುವ ದೊಡ್ಡ ಸಾಲ ವೃಕ್ಷದಂತೆ ಕೆಳಗೆ ಬಿದ್ದನು. ಆಗ ಪಾಂಡವರು ನೆಲದಲ್ಲಿ ಬಿದ್ದ ನಿನ್ನ ಪುತ್ರನನ್ನು ನೋಡಿ ಸಂತೋಷದಿಂದ ಅಟ್ಟಹಾಸ ಮಾಡಿದರು. ಇಷ್ಟರಲ್ಲಿಯೇ ನಿನ್ನ ಕುಮಾರನು ಚೇತರಿಸಿಕೊಂಡು ಮಡುವಿನಿಂದ ಮೇಲೆದ್ದು ಬರುವ ಮದದಾನೆಯಂತೆ ಎದ್ದು ನಿಂತು ತನ್ನ ಶಿಕ್ಷಾ ಚಾತುರ್ಯಗಳನ್ನೆಲ್ಲ ತೋರಿಸುವಂತೆ ವಿಚಿತ್ರ ಗತಿಗಳಲ್ಲಿ ಸುತ್ತಿ ಬಂದು ಎದುರಿಗೆ ನಿಂತಿದ್ದ ಪಾಂಡವನನ್ನು ಹೊಡೆದನು. ಒಡನೆ ಭೀಮನು ಜರ್ಜರಿತ ಗಾತ್ರನಾಗಿ ಕೆಳಗೆ ಬಿದ್ದನು. ಆಗ ಕುರುರಾಜನು ಯುದ್ಧದಲ್ಲಿ ಭೀಮನನ್ನು ಕೆಳಗೆ ಕೆಡಹಿದ ಉತ್ಸಾಹದಿಂದ ಸಿಂಹನಾದವನ್ನು ಮಾಡಿದನು. ವಜ್ರಾಯುಧಕ್ಕೆ ಸಮಾನವಾದ ಅವನ ಕವಚವನ್ನು ಗದೆಯಿಂದ ಭೇದಿಸಿದನು. ಆಗ ಅಂತರಿಕ್ಷದಲ್ಲಿ ದೇವತೆಗಳ ಮತ್ತು ಅಪ್ಸರಸ್ಸುಗಳ ಹಾಹಾಕಾರವು ಕೇಳಿಸಿತು. ವಿಚಿತ್ರ ವರ್ಣದ ಪುಷ್ಪವೃಷ್ಟಿಯು ಸುರಿಯಿತು. ಆಗ ಭೂಮಿಯಲ್ಲಿ ಬಿದ್ದಿರುವ ಭೀಮನನ್ನು ಬಲೋತ್ಕಟನಾದ ದುರ್ಯೋಧನನನ್ನು ದೃಢವಾದ ಆ ಕವಚ ಭಂಗವನ್ನು ಕಂಡು ಶತ್ರುಗಳು ಬಹಳ ಭಯಪಟ್ಟರು. ಆಮೇಲೆ ವೃಕೋದರನು ಒಂದು ಮುಹೂರ್ತ ಕಾಲದೊಳಗಾಗಿ ಪ್ರಜ್ಞೆಯನ್ನು ಹೊಂದಿ ರಕ್ತಮಯವಾದ ತನ್ನ ಮುಖವನ್ನು ಒರೆಸಿಕೊಂಡು ಕೋಪದಿಂದ ಕಣ್ಣಾಲೆಗಳನ್ನು ತಿರುಗಿಸುತ್ತಾ ಸ್ಥಿರವಾಗಿ ನಿಂತನು. ಆಮೇಲೆ ನಕುಲ ಸಹದೇವರು ಸಾತ್ವಿಕೆಯು ನಿನ್ನ ಕುಮಾರನನ್ನು ಕೊಲ್ಲಬೇಕೆಂದು ನಾನು ತಾನೆಂದು ಮುಂದೆ ಬಂದರು. ಅಷ್ಟರಲ್ಲಿ ಭೀಮನು ಶ್ರಮ ಪರಿಹಾರವನ್ನು ಹೊಂದಿ ಅವರನ್ನು ಹಿಂದಕ್ಕೆ ಕಳುಹಿಸಿ ದೇವರಾಜನು ನಮುಚಿಯನ್ನು ಎದುರಿಸಿದ ಹಾಗೆ ತಾನೇ ನಿನ್ನ ಮಗನನ್ನು ಎದುರಿಸಿ ಹೋದನು. ಇದು 58ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.